ಸೆಲೆಬ್ರೇಟ್ ಮಾಡೋ ನನ್ನ ಕಾರ್ನಾಗ ಎಣ್ಣೆ ಹಾಕಲ ರೊಕ್ಕ ಇಲ್ರಿ ಆದ್ರೂ ನೀವು ಸೆಲೆಬ್ರೇಟ್ ಮಾಡೇ ಮಾಡ್ತೇವೆ. ಸ್ವಾಗತ ಮೈಡಿಯರ್ ಬಟಾಲಿಯನ್ಸ್, ನಿಮ್ಮ ಗೋಲ್ಡನ್ ಲೋಕಿ ಗೈಸ್. ಇವತ್ತು ಒಂದು ಒಳ್ಳೆ ಕೆಲಸ ಮಾಡ್ಲಕ್ ನಡಿದೀನಿ ರೀ. ಒಬ್ರಿಗೆ ಕಣ್ಣಿನ ಆಪರೇಷನ್ ಮಾಡಿಸ್ಬೇಕು ಅಂದ್ ನಮ್ಮ ಕಡೆಯಿಂದ ಏನೋ ಒಂದು ಹೆಲ್ಪ್ ಅಲ್ಲ, ನಮ್ಮ ಕಡೆಯಿಂದ ಏನೋ ಒಂದು ಸೇವೆ, ತಾಯಿ ಸೇವೆ ಮಾಡ್ದಂಗೆ ಆಗಲಿ ಅಂತ ತಿಳ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ರಿ. ಸೊ ಅದ್ರ ಸಂಬಂಧ ಒಂದು ಹಾಸ್ಪಿಟಲ್ ಹೋಗಿದ್ರಿ ಹುಮ್ನಾಬಾದ್ದಾಗ. ಸೊ ಅವರಿಗೆ ಈ ಪ್ಲ್ಯಾನ್ಸ್ ಬಗ್ಗೆ ಹೇಳಿದೆ, ಸರ್ ಈ ರೀತಿ ಮಾಡ್ಬೇಕಲ್ಲತ್ತೀವಿ, ಸೊ ನಿಮ್ಮ ಸಪೋರ್ಟ್ ಬೇಕು ಅಂದ್ರೆ. ಸೊ ಓಕೆ ಮಾಡೋಣ, ಫಸ್ಟ್ ಪೇಷಂಟ್ ಕರ್ಕೊಂಡು ಬನ್ನಿ, ಚೆಕಪ್ ಮಾಡೋಣ ಅಂತ ಅವ್ರ ಭಾಷೆದಾಗ ಹೇಳ್ರಿ. ಸೊ ನಾ ಅಂದೆ ಓಕೆ ಸರ್, ಒಂದ್ಸಲ ನೋಡೋ ಅಂದರೆ ಲಿಮಿಟ್ ಇರುತ್ತಲ್ಲ ರೀ, ಕಣ್ಣಿನ ಆಪ್ರೇಷನ್ ಭಾಳ ಅವ ರೀ. ಕಣ್ಣಿನ ಆಪ್ರೇಷನ್ 1 ಲಕ್ಷ 1 ಕೋಟಿವರೆಗೂ ಅವ ಅಂತ ಚೆಕಪ್ಪಿಗೆ ಕರ್ಕೊಂಡು ಮಾಡಿದೇವ್ರಿ. ಸೊ ನೋಡಮ್ರಿ, ಅಲ್ಲಿ ಹೋಗಿದ್ಮೇಲೆ ಅವರಿಗೆ ಸೂಟೇಬಲ್ ಅದನ್ನ ಎಲ್ಲ ಆಪ್ರೇಷನ್ ಮಾಡೋಕ್ಕಾಗತ್ತೆ ಸರ್. ನನ್ನ ದೇವ್ರಿಗೆ ಬೇಡ್ಕೋತೀನ. ಸೊ ಆಗಿಲ್ರಿ, ಒಳ್ಳೆ ಕೆಲಸ ಮಾಡ್ತಿರ್ಬೇಕ್ರಿ ಅವಾಗ ನಾವು ಗಂಡ್ಸನ್ ಪ್ರೂವ್ ಮಾಡಿಸ್ಕೊಳ್ಳೋದು. ನಂದು ಮೈಂಡ್ ಹೆಂಗಾಗಿದ್ರಿ ಅಂತಂದ್ರೆ, ಮನೆಗೆ ಬ್ರಷ್ ಮಾಡಿ ಟಿಫಿನ್ ಮಾಡಿಲ್ಲ ಹಂಗೆ ಬಂದಿದೆ. ಒಂದು ಟಿಫಿನ್ ಮಾಡ್ಲತ್ತೇನೆ ರೀ. ಸಬ್ಸ್ಕ್ರೈಬರ್ ಸಿಕ್ಕ ನೋಡ್ರಿ. ನಾನು ಗೋಲ್ಡನ್ ಲೋಕಿ ಅಂತ ಸಬ್ಸ್ಕ್ರೈಬರ್ 2 ವರ್ಷ. ಥ್ಯಾಂಕ್ ಯು, 2 ವರ್ಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಊರಾಗ ಏನಾಗಿದೆ ಇವತ್ತು? ಹಾಂ, ಒಂದು ಒಳ್ಳೆ ವ್ಯಕ್ತಿ ರೀ. ನಾನು ಆಲ್ಮೋಸ್ಟ್ ಭಾಳ ಬ್ಲಾಗ್ದಾಗ ರೀ ಅವರು. ಸಡನ್ನಾಗಿ ಬ್ರೈನ್ನಾಗ ಸ್ಟ್ರೋಕ್ ಆಗ್ಯದ್ರಿ, ಬ್ಲೀಡಿಂಗ್ ಆಗ್ಯದ, 2 ದಿನದಿಂದ ಡೆತ್ ಆಗ್ಯದವ್ರು. ಇಲ್ಲಿ ವೆಂಕಟೇಶ್ವರ ಮಾಲ್ದಾಗ ರೀ ಒಂದು ಇದೇವ್ರಿ, ಒಂದು ಪವರ್ ಬ್ಯಾಂಕು, ಒಂದು ಇಯರ್ಫೋನ್ ಅಂತ. ಯಾರು ವೆಂಕಟೇಶ್ವರ ಮಾಲ್ ಅಕೌಂಟಿಗೆ ಫಾಲೋ ಮಾಡ್ತಲ್ರಿ ಅವ್ರಿಗೆ ಕೊಟ್ಟಿದ್ದೆವು. ಸೊ ನಮ್ಮ ಸಂತೋಷ ಇದ್ದಾರೆ. ಏನು ಸಂತೋಷ ಅಲ್ಲ ನಮ್ಮ? ಸಲಾಮ್ ಅಲೈಕುಮ್. ಬರ್ರಿ. ಪೇಡ ಮಂಗದ ಹೋಗ್ಬೋದು ಮುಷ್ಕಿಲಿಗೆ ಸರ್. ಆ್ಯಕ್ಚುಲಿ ನಾವು ಫೋನ್ ಹಚ್ಚಿದ್ ಗೊತ್ತಿಲ್ಲ ರೀ ಅವ್ರಿಗೆ ರೀ. ಹಾಂ ಸರ್, ನಂಗೆ ಫಾಲೋವರ್ ಸರ್, ನಂಗೆ ನಡೀತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೆಸರು? ಶ್ರೀಕಾಂತ್ ರೆಡ್ಡಿ. ನಮ್ಮ ಫಾಲೋವರಿಗೆ ಗಿಫ್ಟ್ ಹೋಗೋದು ಭಾಳ ಖುಷಿ ಇದೆ ರೀ. ನನಗೆ ಫಾಲೋ ಮಾಡಿದ್ರೆ ಏನಾರ ಒಂದು ಸ್ವಲ್ಪ ಏನು ಸಿಗಲ್ಲ ರೀ, ಬಟ್ ಆದರೂ ಒಂದು ಗಿವ್ ಅವೇ ರೀ ಸಿಕ್ಕಿದಲ್ಲ. ಕಂಗ್ರ್ಯಾಚುಲೇಷನ್ಸ್ ಅಂತೂ. ಬ್ಯಾಂಕ್ ಇರ್ತದೆ, ಫೋನ್ನಾಗ ಹಚ್ಚಬೇಕು, ಗೇಮ್ ಆಡಬೇಕು. ಹಾಂ, ಇವಾಗ ನೋಡ್ರಿ ನಮ್ಮ ಗಿವ್ ಅವೇ ಪ್ರಾಡಕ್ಟು. ಸೊ ಏನಾದ ಒಂದು ಪವರ್ ಬ್ಯಾಂಕ್ ಅದ ರೀ, ಒಂದು ಇಯರ್ಫೋನ್ ಅದ. ಸೊ ಇದು ನಮ್ಮ ಸಂತೋರಿ. ರೆಡ್ಡಿ ಸರ್ ಏನು ಹೇಳ್ತಾರೆ, ಅವ್ರಿಗೆ ನಗು ಅಂತ ಹೇಳ್ತಾರೆ. ನಗು ಮದ್ವೆ ಹೇಳಿದಿರ್ತದೆ. ಹಾಂ, ಸರ್ ನಗಲ್ಲೇನ್ರಿ? ಇದು ತೊಗೊಂಡು ಹ್ಯಾಪಿ ಅನ್ಸ್ಲತ್ತ ನಿಮ್ಗೆ ಸಿಕ್ಕಿಸಲಕ್ಕೆ? ಯಾಕ್ರಿ? ಯಾಕೆ? ಇಲ್ಲ ಹೇಳಿ. ಸಂತೋಷ್ ರೆಡ್ಡಿ ಅವ್ರಿಗೆ ಗಿವ್ ಅವೇ ಕೊಟ್ಟೇವ್ರಿ. ಇವಾಗ ಅವ್ರ ಕೈದಾಗ ಮೇಡಮ್ ಅವ್ರು ಕೊಟ್ಟಿರಿ. ಸೊ ಅದು ತೊಗೊಳಕ್ಕೆ ಎಷ್ಟು ನಾವು ಹರ ಸಾಹಸ ಮಾಡಿದೆವು ಅಂದ್ರೆ, ನಗಸ್ಲಕ್ಕೆ ಒಂದು ಇಲ್ಲಿ ಫೈಟಿಂಗ್ ಮಾಡಿದಂಗೆ ಅದ ರೀ. ನಿಮ್ಗೆ ನಗಸೋದೇ ಒಂದು ದೊಡ್ಡ ಸಾಹಸ ಇದ್ದಪ್ಲೆ. ಹಿಂಗೆ ಮಾಡ್ಕೊಂಬ ಹೆಣ್ತಿ ಹೆಂಗೆ ಇರ್ತಾಳೋ ನಿಮ್ಮ ಸಂಗಡ ಬೆಟ್ಟಿ ಹೊಡೋಯ್ತಾವ ಬರೀ ತೆಗೀರಿ. ನಾ ಸುನಿಲ್ ರೆಡ್ಡಿ ಅವ್ರಿಗೆ ನೋಡಿ ಅರ್ಥ ಏನು ಮಾಡ್ಕೊಂಡ್ರಿ ಅಂತಂದ್ರೆ, ಜಾಸ್ತಿ ಸೋಷಿಯಲ್ದಾಗ ಇರ್ಬೇಕು ರೀ. ಒಂದೇ ರೂಮ್ನಾಗಿದ್ದು, ಒಂದೇ ಒಂದು ಫ್ಯಾಮಿಲಿ ಜೊತೆ ಇದ್ದು ಲೈಫ್ನಾಗ ಏನು ಅಚೀವ್ ಮಾಡೋದಾಗಲ್ಲ ರೀ. ಆಂಗ್ಸೈಟಿ ಬರುತ್ತೆ, ಇಂಟ್ರೋವರ್ಟ್ ಫೀಲ್ ಆಗುತ್ತೆ. ಯಾರ ಜೊತೆ ಒಂದು ಅಪರ್ಚುನಿಟಿ ಸಿಗಬೇಕಂತಂದ್ರೆ ಯಾರೋ ಒಬ್ಬರ ಜೊತೆ ಒಳ್ಳೆ ಮಾತಾಡಿದ್ರೆ ಅಪರ್ಚುನಿಟಿ ಸಿಗ್ತೀರಿ ಯಾವ್ದು. ಸೊ ನೀವು ಹಿಂಗೆ ರೀತಿ ಇದ್ರೆ ನಾವು ಫೋರ್ಸ್ ಮಾಡ್ಲದೇವ್ರಿ, ಕೆಲಸದ ಫೋರ್ಸ್ ಮಾಡ್ಲದೇವ್ರಿ. ಸೊ ನೆಕ್ಸ್ಟ್ ಟೈಮ್ ಯಾರು ಫೋರ್ಸ್ ಮಾಡಲ್ಲ ರೀ. ತೋರಿ ಸರ್, ಇದು ನಿಮ್ಮದು ಇಯರ್ಫೋನ್ ಎಷ್ಟು ಏನೋ ತೊಡ್ನಾಗ ರೀ. ಇನ್ನೂ ದೊಡ್ಡ ಹಿಂದೆ ಕೊಲ್ಲ ತುಟಿಗಳು ಇಲ್ಲ, ಹಿಂಗೆ ಹೊಲ್ಪರ ಹಿಂದೆ ಏನಂಜಾರ ಸರ್. ನಾವು ಇನ್ಸ್ಟಾದಾಗ ಫಾಲೋ ಮಾಡ್ತೀರಿ, ಭಾಳ ಲವ್ ಮಾಡ್ತಾರೆ ನಮಗೆ. ಜ್ಯೂಸ್ ಕುಡ್ಲಿಕ್ಕೆ ಕರ್ಕೊಂಡ್ಬಂದರು, ನಾವು ಅಲ್ಲೆಲ್ಲ ಬಂದಿಲ್ಲ. ಯಾಕಂದ್ರೆ ಹಂಗೆ ಕುಡಿದಿತ್ತು ರೀ. ಹೆಂಗೆ ಬಂದು ನೀವು ಬರೋದ್ರೆ ಇಲ್ಲಿ ಬಂದು ಕುಡಿದ್ರಿ ಕಂಪಲ್ಸರಿ. ಸೊ ಗೈಸ್, ನಾ ಏನೋ ಕಣ್ಣಿಂದ ಆಪ್ರೇಷನ್ ಮಾಡ್ಸಮಿ ಒಬ್ಬರದು ಚೆಕಪ್ ಸಂಬಂಧ ಹೋಗಮ್ಮಿ ಹುಮ್ನಾಬಾದ್ ಅಂತಿದ್ದಿಲ್ಲ ರೀ. ಅವ್ರು ಯಾರಲ್ಲ ರೀ, ನಮ್ಮ ಫ್ರೆಂಡೊಂದು ತಾಯಿರ ರೀ. ಸೊ ಅವ್ರಿಗೆ ಏನೋ ಒಂದು ಹೆಲ್ಪ್ ಆಗಲಿ ಅಂತ ಅಂತಿದ್ದೆ. ಬಟ್ ಅವ್ರಿಗೆ ಫೋನ್ ಹಚ್ಚಿಗೆ ಅಂದ್ರೆ ನಾನು ಕೇಳಿದೆ, ಹೊಂಟ್ರಿಲ್ಲ ಅಂದ್ರೆ ನಂಗೆ ಬರ್ಲಿಕ್ಕಾಗಲ್ಲ, ಅವ್ರಿಗೆ ಬರ್ಲಿಕ್ಕಾಗಲ್ಲ ಅಂದ್ರೆ ಏನೋ ಮನೆ ಫ್ಯಾಮಿಲಿ ಯಾರೋ ಬಂದಾರಂತ. ಒಂದು ಸ್ವಲ್ಪ ಮನಸ್ಸಿಗೆ ದುಃಖ ಆಯಿತು. ಯಾಕಂದ್ರೆ ಅವ್ರ ಸಂಬಂಧ ನಮ್ಮ ಅಣ್ಣನ ಮ್ಯಾರೇಜ್ ಏನೇ ದೊಡ್ಡಪ್ಪನ ಮಗ ನಾಳೆಗೆಲ್ಲ ನಾಡದ ಮ್ಯಾರೇಜ್ ಅದ ರೀ. ಮನೆಗೆಲ್ಲ ಇದ್ರೂ ಬಿಟ್ಟು ಇವತ್ತೊಂದು ದಿನ ಚೆಕಪ್ ಮಾಡ್ಸ್ಕೊಂಡು ಹೋಗೋಪ್ಪ ಫಾಸ್ಟಾಗಿ ಮನೆಗೆ. ನಮ್ಮ ಮನೆಗೆ ಇಲ್ಲಿ ಬಂದೆ ರೀ. ಇಲ್ಲಿ ಬರೋದು ಅವರು ಆಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದಿನಿ ರೀ. ಈ ಬಸ್ಸಿಗೆ ಹೋಗ್ಬೇಕ್ರಿ ನಾವು. ಅಲ್ಲಿ ಹೋಗ್ಬೇಕಂತಂದ್ರೆ ಇರ್ಲಿಕ್ಕೆ ಆಗಲ್ಲ ನಮ್ಮ ಕೈಲಿದ್ರೊಳಗೆ. ನಾ ಬಸ್ಸಿನಾಗ ಇರೋರಿ ಅಲ್ಲೆಲ್ಲ ಖಾಲಿ ಅಂತ ಹಿಂದೆ, ಅಲ್ಲೆಲ್ಲ ಪೂರ ಹಿಂದೆ ಖಾಲಿ ಇದೆ ರೀ. ಹಿಂದೆ ಹೊಲ ರೆಡಿಲಿ ಯಾರಿಗೂ ಒಟ್ಟು ಒಳ ಹೋಗಲ್ಲ, ಮುಳ್ಳಿದ್ದಪ್ಲೆ ಸೀಟ್ ಫುಲ್ ಇದ್ದು. ಹಾಂ, ಸೀಟ್ ಫುಲ್ ಇದ್ರಿ. ಅವ್ರು ಮುಂದಕ್ಕೆ ಹೋಗಲ್ಲ ಅವರು. ಹಾಂ ಮಾಡ್ಲಿಕ್ಕೆ ಅದೇ ಮಾಡ್ಲಕ್ಕ ಮುಂದಕ್ಕೆ ಬರ್ರಿ. ಡ್ರೈವರ್ ಕಮ್ ಕಂಡಕ್ಟರ್ ರೀ ಇವ್ರು. ತೊಗೊಂಡು ಹೋಗ್ಲಕ್ಕೆ ನಮಗೆ ಪೂರ ಹೊತ್ತು ಹೋಗ್ಬಿಡ್ತು. ಇಷ್ಟು ಟಿಕೆಟ್ ತೊಗೋಬೇಕಂದ್ರೆ ಸುಮ್ಮನೆ ರೀ, ಒಬ್ಬರೇ ಅವ್ರು. ಇವಾಗ ಬಂದು ನೋಡ್ರಿ, ಅವಾಗ ಬಿಟ್ಟು ಆಸೈತೆ ಅಲ್ಲಿಂದ ರೀ ಬರ್ಲಕ್ಕೆ 15 ಕಿಲೋಮೀಟ್ರ್ ಅಷ್ಟೇ. ಕ್ಯಾಶ್ ತಗೊಳ್ತೀನಿ ರೀ. ನಮ್ಮ ತಂಗಿ ಕಾಲೇಜ್ದಾಗ ಫೀಸ್ ಕಟ್ಟೋದಲ್ಲ. ಮತ್ತೊಂದು ಸರಿ ದುಡ್ಡು ತಗೊಳತ್ತೀನಿ ರೀ ಇದು. ಯಾಕಂತಂದ್ರೆ ಅಲ್ಲಿ ಪ್ರಿನ್ಸಿಪಲ್ ಏನು ಮಾಡ್ಯಾನ ಅಂದ್ರೆ 2,000 ತೊಗೊಳಲ್ಲಂತ ರೀ. 5,000 ಬೇಕಂತ ಕಂಪಲ್ಸರಿ.
ಸುಮ್ಮನದಲ್ಲತ್ತೀರಿ ಮನಿ ನಡ್ಸೋದು ಎಲ್ಲ ಹುಮ್ನೆ ಹೋಗಿ ಮುಗಿಸ್ಕೊಂಡ್ ಬಂದೇವ್ರಿ. ದೊಡ್ಡಪ್ಪನ ಮಗಂದ ಮ್ಯಾರೇಜ್ ಆಯ್ತಾರ ಈಗ. ಇವತ್ತು ತಹಶೀಲ್ದಾರ್ ಇವ್ರು ನೈಟ್ ಟೈಮ್ ಮಲ್ಕೊಂಬ ಟೈಮ್ ಇನ್ಶರ್ಟ್ ಮಾಡಿ ಮಲ್ಕೋತಾರ ನೋಡ್ರಿ. ನಮ್ ಕುಟುಂಬ ತಹಶೀಲ್ದಾರ್ ಸಾಹೇಬ್ರು ಇವ್ರು ಹೈಲೈಟ್ ಮಿಂಚಲತ್ತ ನೋಡ್ರಿ. ಇವರು ನಮ್ದು ದೊಡ್ಡಪ್ಪಂದು ಮಗಳು ಅಂದ್ರೆ ನಮ್ಮ ಅಕ್ಕಂದು ಮಕ್ಕಳು ಮಗಳದು ನಮ್ಮ ಅಕ್ಕಂದು ಹ್ಯಾಂಗ್ ವಿಡಿಯೋ ಮಾಡ್ತಾ ನಮ್ಮ ಅಕ್ಕನ ಗಂಡ ಅಕ್ಕನ ಹಳೆ ಅಂತ ಹೇಳು. ಅಕ್ಕನ ಹಳೆ ದೊಡ್ಡಪ್ಪಂದು ಹಳೆ ಅಂತ ಹೇಳು. ನಮ್ ದೊಡ್ಡಪ್ಪನ ಹಳೆ ಅಂದ್ರೆ ನಮ್ಮ ಅಕ್ಕನ ಗಂಡ. ನಾವು ಉಚ್ಚೇರಿ ಹರಲ್ತೀರಿ ಇವರು ಮಾರಿ ತೋರಿಸ್ರಿ. 3 ಕಟ್ ಮಾಡೋರು ನೋಡ್ರಿ ಇವ್ರು. ಸಲಾಮ್ ಅಲೈಕುಮ್. ನಾವು ಈಗ ಇವ್ ಹೊಲ್ದ ಮಾಲಕ್ ನೋಡ್ರಿ ಇವ್ರು ರಾಮಣ್ಣ ಧರಿ ಅಂತ ಅಂದ್ರೆ ಅಲ್ಲೊಬ್ರು ಅಲ್ದಾರ ಕಲೇಜ ಮಾಡ್ಕೊಂಬರೋದಿತ್ತು ಅಂತ. ಕಲೇಜ ಒಂದ್ ಮಿಸ್ ಆಗಿತ್ತು. ಕಲೇಜ ಯಾಕಡೆ ಹೋಗಿಲ್ಲ, ಕಲೇಜ ಇಲ್ಲದ ಈ ಕಲೇಜ ಇಲ್ಲಿ ತಿಂದ. ಈಗ ಈ ನಮ್ ಭಾವಜಿ ತಿಂದಾರದು ಕಲೇಜ ತಿಂದಿರಿ ಏನ್ ಮೇಲೆ ಉಳಿರಿ. ಇಲ್ಲ ನಿನಗೆ ಕೊಟ್ಟಿದ್ದವಲ್ಲ ಆಗಾಳಿ ತಿನ್ನುವಂತಳಿ. ಹಾ ತಹಶೀಲ್ದಾರ್ ಸಾಹೇಬ್ರ ಹಂಗ ನಿಂತ. ತಹಶೀಲ್ದಾರ್ ಸಾಹೇಬ್ರೆ ನಿಳ್ಕೆ ಪ್ಯಾಕ್ ಮಾಡಿ ಇಲ್ಲಿ ಕಳಿಸ್ರಿ. ಯಾಕೋರಿ ಮನಿ ಕಳಿಸ್ ಇವ್ ಮನಿ ಕಳಿಸ್ತಾರಂದ್ರಿ. ಅವ್ ಪ್ಯಾಕ್ ಮಾಡಿ ಆಮೇಲೆ ಹೈದ್ರಾಬಾದ್ಗೆ ಹೋಯ್ತಾವಂತ. ನಿಳ್ಕ ಹಿಂಗೆ ಕಡ್ಲತ್ತಾರ ನೋಡ್ರಿ. ಹೆಂಗೆ ನಿಂತವ್ರಿ ಪಾಪಾರ. ಏನ ಹೆಲ್ಪ್ ಮಾಡ್ಲಿ ಅಣ್ಣ, ಏನ ಹೆಲ್ಪ್ ಮಾಡ್ಲಿ. ಇದು ಏನು ಮಾಡ್ತಾರೆ ಅಂದ್ರೆ ಯಾರು ಹೊಲ್ದಾಗ ಒಂದೊಂದು ಗುತ್ತಿ ಹಿಡ್ಕೊಂಡು ಅದು ದುಡ್ಡು ಕೊಟ್ಟು ಇವ್ರು ಅದು ಟೇಕ್ ಕೇರ್ ಮಾಡ್ತಾರೆ. ಎಣಸಿ ಕೊಡ್ತೀರಿ. ಅವ್ರು ಇಬ್ಬರಿಗಿನ ಹೆಚ್ಚು ಅಕೋರಿ ಕೆಲಸ ಮಾಡ್ತಾರೆ ನೋಡ್ರಿ. ಮೋಸ್ಟ್ ಹಾರ್ಡ್ ವರ್ಕಿಂಗ್ ವುಮೆನ್ ಶೀಸ್. ಇಮ್ಯಾಜಿನ್ ಮಾಡೋಕ್ಕಲ್ಲ ಅಷ್ಟು ಗಂಡಸಿರ್ತಾರ. ರಾತ್ರಿ ಆಗಲ್ಲ 10 ಕಿಲೋ 20 ಕಿಲೋ 10 ಕಿಲೋಮೀಟರ್ ನಡ್ಕೊತ ಬರ್ತಾರ. ನಮ್ಮ ಅಣ್ಣವ್ರು ಬಂದಾರ ನೋಡ್ರಿ. ಸಂತು ಬಾಯ್ ಬರ್ರಿ. ಕರಿ ಹುಲಿ ಹೊಂಡದ ಹುಲಿ ಏ ಅಮ್ಮ ಹುಲಿ ಹೊಂಡದ ಒಂದ್ ಕಡೆ ಹುಲಿ ಹೊಂಡದ ಏ ಪಾರ ಮೇಲೆ ಹಾಕಿರಿ. ಇದು ಒಂದು ಸರ್ ಪೂರಾ ಆರ್ಸ್ಕೊಂಡ್ ಬಂದಿರಿ. ಆರ್ಸ್ಕೊಂಡಿಲ್ಲ ತಿಂತೀವೇನು ಬರಪ್ಪ. ಪಾಪ ಅವ್ರು ಮಾರ್ಲಾ ಕಡದ್ರ ನಾವಿಲ್ಲ ಈಗ ಬಿಡು ನಿಂತಾವ. ಇವ್ರಿಗೆ ಏಸ್ ಕೊಟ್ರಿ ಸಾಕು ನೋಡ್ರಿ. ತಿನ್ಕೊತಾನೆ ಇರ್ತಾರ ಮುಂಜಾನೆ. ಹಾ ರೀ ದೋಸ್ತ್ ಅಂದನ್ರಿ ನಾಳೆ ದಿನ ನಾವು ಸತ್ಯ ಅಂದ್ರೆ ಒಂದ್ ಹಣ್ಣಿ ಕಣ್ಣೀರ್ ಹಾಕಲ್ಲ ಇವ. ನಿನ್ನ ಹಾಕಿಲ್ಲ ನಿನ್ನ ಹಾಕಿಲ್ಲ. ನೀರ್ ಹಚ್ಕೊಂಡ್ ಈರಪ್ಪನ ಕಣ್ಣೀರ್ ಹಾಕಿಲ್ಲ ಇವ. ನಮ್ಮ ಅಣ್ಣಂದು ಲಗ್ನದಲ್ಲಿ ನಾಡದ ಅದ್ರ ಸಂಬಂಧ ಕುರಿ ಕೊಯ್ಲಕ್ಕೆ ಹೋಗಿದ್ದೆವು. ತಡ ಇದ್ದ ಸಂಬಂಧ ಹಸುವಾಗ ಮಗ ಹೆಂಗೆ ತಿಲ್ಲತ್ತಾರ ನೋಡ್ರಿ. ನನಗೆ ಹಸ ಅಂತ ಬಂದಿದೆ ಬಟ್ ಅವ್ರ ಮೈಲತ್ತಾರ. ತೋರಿ ಅರೆ ಇನ್ನ ಆರ್ಡರ್ ಮಾಡೋದು ಸರ್ ಅವಲ್ಲಿ ಇನ್ನೇನು ತೊಗೊಂಬದವ್ರು. ಖಾಲಿ ಬಿಲ್ 300-400 ಅಲ್ಲತ್ತವ್ರಿ. ಅದಕ್ಕೆ ಕಮ್ಮಿ ಆಗಲ್ಲ ಉಂಟಿಲ್ಲ ಮೇಡಮ್. ಥ್ಯಾಂಕ್ ಯು. ನಾ ಆ್ಯಕ್ಚುಲಿ ರೀ ನಮ್ಮ ಅಣ್ಣ ಮ್ಯಾರೇಜ್ ರೀ ನಾಡು. ಅದು ಬಿಸಿ ತಿರ್ಗಾಡ್ಲತ್ತಿದ್ದ ಪಾನಿಪುರಿ ತಿಲ್ಲತ್ತೀರಿ. ಅಕ್ಕವ್ರು ನಂಗೆ ಕರೆದು ಮಾತಾಡಿಸಿ ಮನೆ ಕರ್ಕೊಂಬಂದು ಚಾ ಕುಡಿಸ್ರಿ. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಇರಲಿ ಹಾಂ ರೀ. ಅವ್ರು ಭಾಳ ಕಾಮಿಡಿ ಮಾಡೋಣ ಅಂತ. ಅವ್ರಿಗಿನ್ನ ಜಾಸ್ತಿ ಇವರು ಒಳಗೆ ಅವ್ರು ಮೈಲ್ಡ್ ಕಾಮಿಡಿ ಮಾಡ್ತಾರೆ. ಗೊತ್ತಾಗ್ಬಿಡಲ್ಲ. ಯೂಟ್ಯೂಬ್ದಾಗ ಕೂಡ ಫೋಕಸ್ ಇದಿಲ್ಲ ರೀ. ಬಟ್ ನೀವೆಲ್ಲ ಹಿಂಗೆ ಮಾತಾಡ್ಸಿದ್ ನೋಡಿ ನಂಗೆ ಭಾಳ ಮತ್ತೆ ಮೋಟಿವೇಶನ್ ಸಿಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅವ್ರು ನಮ್ಮ ಮಮ್ಮಿ ಬಗ್ಗೆ ಭಾಳ ಹೇಳಿರಿ. ನನ್ನ ವ್ಲಾಗ್ಸ್ದಾಗ ಪಿನ್ ಟು ಪಿನ್ ಹೇಳಿರಿ. ಭಾಳ ಖುಷಿ ಆಯ್ತು ಮೇಡಮ್. ನಿಮ್ದು ಹಿಂಗೆ ನಕ್ಕೋತೀರಿ ನಗಸ್ಕೋತೀರಿ. ಅಕ್ಕವ್ರು ಕರ್ದಾರ ಅಂತ ಅಲ್ಲಿಂದ ಆ ಕಡೆ ಹೋಗ್ಬಿಟ್ಟಿನ್ರಿ. ಹಂಗೆ ಸೀದಾ ನಮ್ಮ ಮನೆಯಲ್ಲಿ ಪಾನಿಪುರಿ ತಿಲ್ಲ ಕೂಡ್ಸಿ ಹಂಗೆ ಹೋಗಿದೆ. ಬರಲ್ಲ ಭಾಳ ಲೇಟ್ ಐತ್ರಿ. ಮಾತಾಡೋರು ಚಲೋ ಚಾ ಮಾಡೋದು ಚಾ ಕುಡಿಸ್. ಹಾಂ ರೀ ಲಾಸ್ಟ್ ಪಾನಿಪುರಿ ನಮ್ಮ ಅಣ್ಣಗೆ ಹೇಳ್ದ ಹಂಗೆ ಹೋಗ್ಬಿಟ್ಟಿದ್ರಿ. ನಮ್ಮ ಅಣ್ಣಗೆ ಸಿಟ್ಟಿನ ಕೋಪ ಬಂದು ದಿನವ ಮತ್ತೆ ಬಂದ ನೋಡ್ರಿ ಸಿಟ್ಟಿನ. ನಮ್ಮ ಅಣ್ಣನ ಕಾರ್ ಫಾಸ್ಟ್ ಆಗಿ ನಡೆಸ್ಲತ್ತೀವಿ ನೋಡ್ರ. ನಮ್ಮ ಅಣ್ಣರಲ್ಲಿ ಕುಂತಾರ ಫಾಸ್ಟ್ ಆಗಿ ನಡೆಸ್ರಿ. ಹಲೋ ಆಕಾಶ. ಹೇಳ್ರಿ ಕರೆಂಟ್ ಹೋಯ್ತಾ? ಟೋಟಲ್ ಖುಷಿ ಐತಿ. ನಮ್ಮ ಅಣ್ಣ ಕಾರ್ ನಡೆಸ್ಲತ್ತಾನ. ಯಾಕೆ ಮೊದಲು ಕಾರ್ ಬರ್ತಿಲ್ರಿ ಬಾಜು ಕುಂತೈತಿ. ಇವಾಗ ಅವ್ರಿಗೆ ಬಾಜು ಕೂಡ ಸ್ನಾನ ನಡೆಸ್ಲತ್ತಿ. ನಮ್ಮ ಅಣ್ಣನ ಗಾಡಿಗೆ ಕೀಲ್ನೆಲ್ ನೋಡ್ರಿ. ಇಲ್ಲೇ ಚಲ ಬಂದ್ ಮಾಡ್ತೀರಿ. ಹಾಡ್ರಿ ಒಂದು ಹಾಡು ಹಾಡ್ರಿ ಬಿಡ್ರಿ. ಒಂದು ಹಾಡು ಹಾಡ್ರಿ ಯಾವ್ದಾರ. दिल दिया दिलदार समझ कर वाह 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 मेरा प्यार जला दिया एक सिगरेट समझ कर ಎಮೋಷನಲ್ ಡ್ಯಾಮೇಜ್. ಕ್ಯೂ ಐಸಾ ಜಲಾ ದಿಯಾ? ಯಾಕೆ ಸುಟ್ಟು ಹಾಕಿರು ಅಂತಂತಂದ್ರ ಆಕಿ ನನ್ನ ಕೈ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಯಾಕೆ? ಆದ್ರೆ ಕಳಿ ಸಿಗರೇಟ್ ಸುಟ್ಟು ಹಾಕ್ಬಿಟ್ಟೆ. ಯಾಕೆ ಯವ್ವ ಹಿಂಗ ಮಾಡಿ
ಕಲಾಪುನ್ ಬಲ್ಲಿ ಗೋಲ್ಡ್ ಅಲ್ಲೋಜಿ ಬಂದನ್ ನೋಡ್ರಿ. ಇವತ್ತೇನಪ್ಪ ಅಂದ್ರೆ ಅಲ್ಲಿ ಭವಾನಿ ಗುಡಿ ಬಲ್ಲಿ ರಾಷನ್ ಕಾರ್ಡ್ ಮಾಡೋರು ಬಂದಾರ, ನಾವ್ರಿಗೆ ಕರಿತೇವೆ. ಹೊಡೆದೇಳು. ಕೇಳ್ರಪ್ಪ ಕೇಳ್ರಿ, ಅಂಬಾಬಾಯಿ ಗುಡಿ ಬಲ್ಲಿ ರಾಷನ್ ಕಾರ್ಡ್ ಮಾಡೋರು ಬಂದಾರ ಅಂತ ನೋಡ್ರಿ, ಎಲ್ಲರೂ ಬಂದ್ ಮಾಡ್ಕೋರಿ. ಎಲ್ಲರೂ ಕಾರ್ಡ್ ಕೊಟ್ಟಂದ್ ಕಾಲ್ ಚಾಯ್ ಮಾಡಿ ರಾಷನ್ ಕೊಡ್ತಾರ ನೋಡ್ರಿ. ಅವು ನಮ್ ದೊಡ್ಡ ಮಗಳು ನೋಡ್ರಿ, ನಮ್ ದೊಡ್ಡ ಮಗಳಿಕೆ ಆಪಲ್ ಸ್ಪೆಲ್ಲಿಂಗ್ ಬರಲ್ಲ ನೋಡ್ರಿ. ಬಂದ್ರಿ ಹೇಳ ಪಿ ಅಂತಾರ, ಹುಷಾರಿದ್ದರು ಏನಂತಾರ, ಇಂಟೆಲಿಜೆಂಟ್ ಇದೆ ಡಬಲ್ ಪಿ ಅಂತಾರ. ನಮ್ದು ಮೊರಾರ್ಜಿ ದೇಶದ ಕಲಿತೇವ್ರಿ ನಮ್ ಕ್ಲಾಸ್ಮೇಟ್ ನೋಡ್ರಿ. ಪೂರಾ ಪ್ರೈಮರಿ 1 ಹಿಡ್ದ ಹನೀಫ್ ಅಂತ 1 ಹಿಡ್ದ 5ನೇ ತನಲ್ಲ 7ನೇ ತನ 5ನೇ ತನ 1 ಹಿಡ್ದ 5ನೇ ತನ. ಇವ್ರು ನಮ್ ಪ್ರೈಮರಿ ಡಾನ್. ಅವ್ ಸಣ್ಣ ಇರ್ಲಾಗ ಹೆಂಗಿತ್ತು ಅವಾಗ, ಪೂರಾ ಒಂದ್ ವ್ಯಾನ್ ಇತ್ರಿ. ಒಂದ್ ವ್ಯಾನ್ ಪೂರಾ ಒಂದ್ 42 ಜನದಾಗ ಪೂರಾ ಏನಂದ್ರ ರಿಚ್ ಪಾರ್ಟಿ ಅಂದ್ರೆ ಇದೆ ರೀ. ರಿಚ್ ಪಾರ್ಟಿ ಹೆಂಗಂದ್ರೆ ತಿಲ್ಲಕ್ ತರವ ಇವ್ರಿ, ಬ್ರೆಡ್ ತರವ, ಜಾಮ್ ತರವ, ಎಲ್ಲ ತರವ, ಎಲ್ಲ ಇವನ್ ತರವ. ಎಲ್ಲರೂ ಹಿಂದಿದ್ದು ಹೋಗೋರು. ನಮ್ಮ ಅಣ್ಣನ ಮಗಳು ಅನನ್ಯ ರೀ, ಆಕಿ ಬಿಸ್ಕಟ್ ತೊಗೊಂಡ್ ಬಂದ್ ತರಲ್ಲ ಹೊಂಟಿಲ್ಲ ಎಲ್ಲ ರೀ. ಮ್ಯಾಚ್ ನೋಡಿದ್ರಿಲ್ಲ, RCB ಮ್ಯಾಚ್. RCB ಮಾಡ್ತಾ ಗೊತ್ತಾಗಲ್ಲ. RCB ಗೆತ್ತಿಲ್ಲ ಇದೆಲ್ಲ ದೂರ ಎಷ್ಟೋ ವರ್ಷದ ಕನಸದ್ರಿ RCB ಗೆದ್ಬೇಕಂತ ಬಿಡ್ತದೆ ಗೊತ್ತಿಲ್ಲ. ಕಾಲ ನೋಡತ್ತ ನೋಡ್ರಿ ಮ್ಯಾಚ್ ಪೂರ ಟಾಕಿಂಗ್ ಪೂರ ಮ್ಯಾಲ ಹೋಗಿ ನೋಡ್ಲತ್ತರಿ ಕತ್ತಿ ಮಕ್ಕಳು ಇವ್ರು. ಏಪ್ಪ RCB ಹೆಂಗ್ ಹೊರಗೊಂಡ್ರೋಡ್ರ ಅಕ್ಕೋರು. RCB ಫ್ಯಾನ್ಸ್ ನಮ್ಮ ಮನಿ ಹರ್ರಿ ಹೆಣ್ಮಕ್ಳು. ಮನಿಗೊಂದು RCB ಫ್ಯಾನ್ ಸಿಗ್ತೀರಿ ನಮ್ಮ ಹುಡುಗರು. ಪೂರ ಇಲ್ಲಿ ಮ್ಯಾಲ ಬಂದ ಅನ್ಸರಿ RCB ಮ್ಯಾಚ್ ಒಳ್ಳಿನ ಪೂರ ಹೊಡೆಯಲ್ಲ ನೀರು ಅಯ್ಯಪ್ಪ. ಅವ್ನು ಎಷ್ಟು ವರ್ಷ ನೋಡಿದ ನಿಮ್ಮ ಹಣೆ ಬರ. RCB ಮ್ಯಾಚ್ ಫಸ್ಟ್ ಟೈಮ್ ನೋಡ್ತೀನಿ ನಾ IPL ಸ್ಟಾರ್ಟ್ ಆಗಿದ್ದು ಹಿಡಿದು. ಯಾಕಂದ್ರೆ ನಾ ಮೊದಲೆಲ್ಲ ನೋಡಿದೆ ಎಲ್ಲ ಸೋತದ್ರಿ ಸರ್. ನಮ್ ಊರ್ದವ್ರಿ ಇವ್ರು ಆಕ್ಚುಲಿ ಆಲ್ಮೋಸ್ಟ್ ಅಲ್ಲ RCB ಭಾಳ ದೊಡ್ಡ ಫ್ಯಾನ್ ರೀ. IPL ಭಾಳ ನೋಡ್ತೀವಿ, ಇನ್ನೂ ಒಂದೊಂದು ಮ್ಯಾಚ್ ಮಿಸ್ ಮಾಡ್ತೀವಿ. ಫಸ್ಟ್ ಮ್ಯಾಚಿಗೆ ಅವರೇ ಇಲ್ಲ, ಡೆತ್ ಆಗ್ಬಿಡ್ತು. ಈರಪ್ಪಣ ನೋಡ್ಲತ್ತಿದಿ, ಈರಪ್ಪಣ್ಣ ಸ್ವರ್ಗಕ್ಕೆ ಹೋಗ್ಲತ್ತೇನ್ರಿ. ಹೋಯ್ತಾ ಎಲ್ಲಿ ಚಾ ಕೊಡ್ಕೊತ ಕುಂತ ನಾನು. RCB ಗೈತಿ ಈರಪ್ಪಣ, ಟೆನ್ಷನ್ ತಗೊಳ. RCB ಗೈತದ ಈರಪ್ಪಣ ಸಲ ಈರಪ್ಪಣ ಸಲಕ್ಕೆ ಈಗ RCB ಸಲಕ್ RCB ಗೆದ್ಬೇಕು. RCB ಗೆದ್ರೆ ಮಾತಾಡ್ರಿ ಗೊತ್ತಾ ಹಂಗೆ ಸುಮ್ಮನೆ ಆಗ್ಬಿಡತ್ತೆ. RCB ಗೀತೆ ಇವತ್ತೊಂದ್ ದಿನ ಎಲ್ಲರಿಗ ಪಡಿಬೇಕು. ಇಲ್ಲಿ ಸುತ್ತಮುತ್ತ ಮನೆಯಲ್ಲಿರಲ್ಲ ಶಾಂತ ರೀತಿ ಕಾಪಾಡ್ಬೇಕು. ಅಪ್ಪ 1 ನಂಬರಿ ಬೇಟಾ 2 ನಂಬರಿ ಚರದಿಗೆ ಟಾಕೆ. ಅಕ್ಕೋರ್ ಬೈಲತ್ತಾರ್ರಿ. ರಾಕೇಶ್ ಅವರು ಜಿಕ್ಕಿ ಯಾರ ರೀ, ಅವರು ಚೀರ್ಲತ್ತೀರಿ ಅಂತ ಬೈಲತ್ತಾರ್ರಿ. ಅವ್ರು RCB ಮ್ಯಾಚ್ ಅದ. ನೀವೆಲ್ಲ ಹೆದರ್ಸೋ ಮಾತಿಗೆಲ್ಲ ಅಂಜಲ್ಲ. ಇವತ್ತೊಂದಿನ ನಾಳೆ ಕಾಣಲ್ಲ ಅವತ್ತಿ ಹೊಡೆದು ಪೂರ ಜಗಳ ಮಾಡ್ಲಾಕ ಏನಂದ್ರೆ ಪೂರ ಲಟ್ ಎಲ್ಲ ಸುದ್ರಿ ಕೈ ಕೇಳಕ್ ಬೆಳಿಗತ್ತ. ತಾಳಿ ವಿಕೆಟ್ ಹೋಗತ್ತ, ತಾಳಿ ಡಮ್ ಅನ್ಬೇಕು ನೋಡು. ಆ CSK ಅವ್ರ ಕಿಟ್ ಹೊಡೆದ ಡಮ್ ಅನ್ಬೇಕು. ಮತ್ತ ಅವ್ರು ಹೊಡೆದಾಗ ಹಚ್ಚಿದ ಲೋ ಇರೋದ್ರಿಂದ ಇವ್ರನ್ನ ಪಿಕ್ ಮಾಡೋದು ಈಸಿ ಇಲ್ಲ. ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ. ನಾವ್ ಮೂರ ಪ್ರೊಜೆಕ್ಟರ್ ಹಾಕಿ ಏನದ ಅಂತಂದ್ರೆ ನಮ್ಮೂರ ಪ್ರೊಜೆಕ್ಟರ್ ಹಾಕಿ ನೋಡ್ಲತ್ತಾರ್ರಿ. ಎಷ್ಟು ಜನ ನಮ್ಮೂರ ಕ್ರೇಜ್ ನೋಡ್ರಿ. ಅಲ್ಲ ನಮಗ್ ನೋಡ್ಲಕ್ ಮನ್ಸ್ ಹಾಕೊಂಡಿಲ್ಲ, ಅದ್ರ ಸಂಬಂಧ ಕಾರ್ ಒಯ್ಲಕ್ ಬಂದಿನ್ರಿ. ಕಾರ್ ಯಾಕ ಅಂದ್ರೆ ಸೌಂಡ್ ಇರ್ತಲ್ರಿ, ಸ್ವಲ್ಪ ಬ್ಲೂಟೂತ್ ಮಾಡಿ ನೋಡಿದೆ ಒಂದು ಸ್ವಲ್ಪ ಮಜಾ ಬರ್ತದೆ. ಹಂಗೆ ಲೈಸ್ಟ್ ಆಗಿ ಗೆಲ್ತೀವಿ ಒಂದು ಪಕ್ಕ ಫಿಕ್ಸ್ ಅದ ನನಗೆ. ಇವತ್ತು ಗೆದ್ದೆ ಬಂತಂತಂದ್ರೆ ಸ್ಪೀಕರ್ ಹಚ್ಚಿ ಡ್ಯಾನ್ಸ್ ಮಾಡ್ಲಕ್ ಬರ್ತಂತ ತಿಳ್ಕೊಂಡು ನಾ ಕಾರ್ ತಗೊಂಡೋಗ ಬಂದಿದ್ದೆ ಕೇಳಕ ಮಾಡಿ.
ಸೊ ಟಿ ಶರ್ಟ್ ನ ತೊಗೊಂಡ್ರಿ ಹಂಗೆ ಇದೊಂದು ಟಿ ಶರ್ಟ್ ಹರದಾಕ್ತೀನಿ ನಾ ಇದು ನಾಗೇಶನ್ ಟಿ ಶರ್ಟ್ ಅದ ರೀ ಇದು ಇವಾಗ ಒಂದು ವಿಕೆಟ್ ಹೋಗದ್ರಿ ವಿಕೆಟ್ ಹೋಗದ ಹಿಡ್ರು ಹತ್ತು ಆರ್ ಸಿ ಬಿ ಗೆದ್ದಿತ್ತು ಹಚ್ಚು ಗೆದ್ದಿತ್ತು ಇವತ್ತು ಆರ್ ಸಿ ಬಿ ಗೆದ್ದಿತ್ತು ಹಚ್ಚು ಬಂದಿದ್ದು ರಿಟೈನ್ ಅಂತ ಬಂದಾಗ ಅದು ವಿರಾಟ್ ಕೊಹ್ಲಿ 2016 ಬೆಸ್ಟ್ ಇಯರ್ ಆಗುತ್ತೆ ಫಾರ್ಮ್ ಅಲ್ಲಿ ಕಂಡು ಬಂದಿದ್ದು 8 ಬಾರಿ 50 ದಾಟಿದ್ದಾರೆ ಕನ್ಸಿಸ್ಟೆಂಟ್ ಹದಿನೆಂಟು ವರ್ಷ ಎಷ್ಟು ಕಾಯ್ದು ಕುಂತಿದ್ದೇವ್ ನಾವು CSK ನಾವ್ ಬಿಟ್ಟಿದ್ರಿ ನೀವ್ ಬಿಟ್ರಿ ಬಟ್ ರೊಕ್ಕ ಕೊಟ್ರ ಬೇರೆ ಬೇರೆ ಮಾರ್ಕೋರ್ ಹರರಿ ಬಟ್ ವಿರಾಟ್ ಕೊಹ್ಲಿ 18 ವರ್ಷ ಹಿಡಿದು ಒಂದೇ ಟೀಮಿನಾಗ ಹಣ ಅಂತಂದ್ರ ಯೋಚನೆ ಮಾಡ್ರಿ ನಿಯತ್ ಎಷ್ಟದ ಅಂತ ಇವಾಗ ಟೈಮ್ ಅದ್ರಿ ಸೆಲೆಬ್ರೇಟ್ ಮಾಡೋದು ನನ್ ಕಾರ್ನಾಗ ಎಣ್ಣೆ ಹಾಕ್ಲ ರೊಕ್ಕ ಇಲ್ರಿ ಆದ್ರೂ ಇವ ಸೆಲೆಬ್ರೇಟ್ ಮಾಡೇ ಮಾಡ್ತ ಮತ್ತೊಂದು ವಿಕೆಟ್ ಹೋಯ್ತು ಉರಿತಾ ಕಿಲೋಡಿಕಾ ಕಿಂಗ್ ಉರಿದ್ಲಿಕ್ಕೆ ನಿಂದ ಕಿಂಗ್ ಉರಿದ್ಲಿಕ್ಕೆ ಬಂದ್ ಮಾಡಿ 18 ವರ್ಷ ಈ ಮೂಮೆಂಟ್ಸ್ 18 ವರ್ಷ ಕಳಿಸಿದ್ರೆ ನಾವು ಇವತ್ತು ಗೆದ್ದೆ ಗೆದಿಬೇಕು ಇವತ್ತು ಚಿನ್ಯಾ very happy. ಸೊ ಗೈಸ್ ಫೈನಲಿ ಇವತ್ತಿಗೆ ನಮ್ದು ಬ್ಲಾಗ್ ಇಲ್ಲಿಗೆ ಎಂಡ್ ಆಯ್ತು. ನಾನು ಅನ್ಕೊಂಡಿದ್ದಿಲ್ಲ ನಾ ಈ ರೀತಿ ನಮ್ದು ಕಪ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಏನೋ ಹಂಗೆ ನಮ್ಮ ಹುಡುಗರು ಸಿಕ್ಕೋರು ನಂಗೆ RCB ಮ್ಯಾಚ್ ನೋಡ್ಬೇಕಂತ ಪ್ಲಾನ್ ಇದ್ದಿಲ್ರಿ, ಬಟ್ ನೋಡ್ದೆ ಹಂಗೆ ಇಂಟ್ರೆಸ್ಟ್ ಬಂತು. ಸೊ ಫೈನಲ್ ನಾನು ನೋಡಿದ್ಕೆ ಸಾರ್ಥಕ ಆಯ್ತು. ಇಷ್ಟು ದಿನ ನಾನು ಮ್ಯಾಚ್ ನೋಡಬಾರ್ದು, ಯಾಕಂದ್ರೆ ನೋಡಿದಾಗ ಒಂದ್ಸಲ ಸೋಲ್ತೀರಿ, ಅದ್ರ ಸಂಬಂಧ ನೋಡೇ ಇರಲಿಲ್ಲ ರೀ. ಬಟ್ ಇವಾಗ ಫೈನಲಿ ನಾನು ನೋಡಿದ್ದಕ್ಕೂ ಸಾರ್ಥಕ ಆಯ್ತು. ನಮ್ಮ RCB ಕಪ್ ಹೊಡಿತು ಲಿಟ್ರಲಿ ಗೈಸ್. ಇವಾಗ ರಿಲೀಫ್ ಅನ್ಸೋದು. ನಾನು ಅನ್ಕೊಂಡಿದ್ದೆ ನನ್ನ ಜನರೇಷನ್ ನೋಡ್ತಿಲ್ಲ ಕಪ್ಪು ಸತ್ತು ಹೋಗಿದ್ಮೇಲೆ ಗೆದ್ದಾರೆ ಏನೋ ಅಂತ ಅನ್ಕೊಂಡಿದ್ರಿ. ಬಟ್ ಇದು ಇಲ್ಲಿಗೆ ಆಯ್ತಲ್ಲ. ವಿ ಆರ್ ವೆರಿ ಹ್ಯಾಪಿ. ಜೈ RCB.